ಅಮಾನತು ವರ್ಸಸ್ ಪ್ರತಿಭಟನೆ ಚರ್ಚೆಯನ್ನ ಮುಂದುವರಿಸ್ತಾ ಹಾಗಿದ್ರೆ ನಟರಾಜ್ ಗೌಡ್ರೆ ಈಗ ಪ್ರತಿಭಟನೆಯ ಹಾದಿ ಹಿಡಿದಿದ್ದೀರಿ ಇದೆಷ್ಟು ದಿನ ಆಗಿದ್ರೆ ಇಲ್ಲ ನೋಡಿ ಇದೊಂದು ಸರಿ ಆಗಬೇಕು ಈ ಕರಾಳ ಏನು 9.5 ವರ್ಷದ ಕರಾಳ ದಿನಗಳನ್ನ ಈ ದೇಶ ನೋಡ್ತಾ ಇದೆ ಪ್ರಜಾಪ್ರಭುತ್ವಕ್ಕೆ ಸಂವಿಧಾನಕ್ಕೆ ಅಪಚಾರ ನಡೀತಾ ಇದೆ ನ್ಯಾಯಾಂಗ ವ್ಯವಸ್ಥೆನೂ ಅಷ್ಟೇ ಕಾರ್ಯಾಂಗ ವ್ಯವಸ್ಥೆನೂ ಬಹಳ ಒಂದು ಅಧೋಗತಿಗೆ ಹೋಗಿದ್ದಾವೆ ಸುಪ್ರೀಂ ಕೋರ್ಟ್ನ 4 ಜಡ್ಜ್ಗಳು ಬಂದು ರಸ್ತೆಯಲ್ಲಿ ಕೂತ್ಕೊಂಡು ಡೆಮಾಕ್ರಸಿ ಇನ್ ಡೇಂಜರ್ ಅಂದಾಗ ಮಧ್ಯರಾತ್ರಿನಲ್ಲಿ ಸಿಬಿಐ ಡೈರೆಕ್ಟರ್ನ ಎತ್ತಂಗಡಿ ಮಾಡಿದಾಗ ಯಾರಿಗೂ ಆರ್ಥಿಕತೆ ಗೊತ್ತಿಲ್ಲದಂತಹ ಹಿಸ್ಟ್ರಿ ಬ್ಯಾಕ್ಗ್ರೌಂಡ್ ಇರೋನ್ನ RBI ಡೈರೆಕ್ಟರ್ ಮಾಡಿದಾಗ ಇವೆಲ್ಲ ನಾವು ಕಣ್ಣಲ್ಲಿ ನೋಡ್ತಾ ಇದೀವಿ ದೇಶ ಏನ್ ನಡೀತಾ ಇದೆ ಅಂತ ಯಾವುದೇ ಸ್ವಾಯತ್ತ ಸಂಸ್ಥೆಗಳನ್ನ ತಮ್ಮ ಹಿಡಿತದಲ್ಲಿ ಇಟ್ಕೊಂಡು ಬೇಕಾದಾಗ ಇವೆಲ್ಲವೂ ಕೂಡ ತಮ್ಮ ಈಗ ಅಸ್ತ್ರವಾಗಿರುತ್ತೆ ಬರಲಿರುವ ಲೋಕಸಭಾ ಚುನಾವಣೆ ಬುಲೆಟ್ ಪಾಯಿಂಟ್ಸ್ ಅನ್ಸುತ್ತೆ ನೋಡಿ ಇದನ್ನ ದುರಸ್ತಿ ಮಾಡಬೇಕಿದೆ ಈ ದೇಶದ ವ್ಯವಸ್ಥೆಯನ್ನ ಉಳಿಸ್ಕೋಬೇಕಿದೆ ಸರ್ಕಾರಗಳು ಬರ್ತವೆ ಹೋಗ್ತವೆ ಆದ್ರೆ ಈ 9.5 ವರ್ಷ ದೇಶದಲ್ಲಿ ಇರ್ತಿರ್ತಕ್ಕಂಥ ಗ್ರಹಣವನ್ನ ಬಿಡಿಸಲೇಬೇಕು ಜನತೆಗೆ ಈ ಮುಕ್ತಿ ಕೊಡಬೇಕು ಒಂದು ಸ್ವತಂತ್ರ ಹೋರಾಟ ನಾವು ನಡ್ಕೋಬೇಕಾಗಿದೆ ಈ ದೇಶನ ಹೇಗೆ ಸರಿ ಮಾಡ್ತೀರಿ ಹಾಗಿದ್ರೆ ನೋಡಿ ಈ ಒಂದು ಘಟನೆಯನ್ನ ಸೀರಿಯಸ್ನೆಸ್ ಅನ್ನ ಕಾಂಗ್ರೆಸ್ ಪಕ್ಷ ಇಲ್ಲಿವರೆಗೂ ಅರ್ಥ ಮಾಡ್ಕೊಂಡಿಲ್ಲ ಅವರ ಪ್ರತಿಭಟನೆಯಿಂದಾನೇ ಅವರ ಸೀರಿಯಸ್ನೆಸ್ ಎಷ್ಟಿದೆ ಅವರು ಯಾವ ರೀತಿ ಜೋಕರ್ಗಳು ಇಡೀ ದೇಶದ ಮುಂದೆ ಆಗ್ತಾ ಇದಾರೆ ಅಂತ ಗೊತ್ತಾಗ್ತಾ ಇದೆ ಬೌದ್ಧಿಕ ದಿವಾಳಿತನದ ಹತ್ರ ನಡೀತಾ ಇದ್ದ ಕಾಂಗ್ರೆಸ್ ಈ ಒಂದು ಸಸ್ಪೆನ್ಷನ್ ಪನಿಷ್ಮೆಂಟ್ ಅನ್ನ ಜನರ ಹತ್ರ ತಗೊಂಡು ಹೋಗ್ತೀವಿ ಅನ್ನೋ ಒಂದು ಉದ್ದಟತನವನ್ನ ಪ್ರದರ್ಶನ ಮಾಡ್ತಾ ಇದೆ ಕಾಂಗ್ರೆಸ್ ಅವರಿಗೆ ಈ ಒಂದು ಘಟನೆಯ ಸೀರಿಯಸ್ನೆಸ್ ಅರ್ಥ ಮಾಡ್ಕೊಳ್ಳಿ ಇದೊಂದು ದೇಶದ ವಿಚಾರಕ್ಕೆ ಬಂದಾಗ ನಾವೆಲ್ಲ ಒಗ್ಗಟ್ಟಿಂದ ಸೇರಿ ಇದ್ರ ಬಗ್ಗೆ ವಿರುದ್ಧ ಹೋರಾಡಬೇಕಾಗಿದೆ ಲಾಸ್ಟ್ ಥಾಟ್ಸ್ ಜನಕ್ಕೆ ಏನ್ ಸಂದೇಶ ಇಂಥದ್ದು ಬೆಳವಣಿಗೆ ಅಂತ ಜನಕ್ಕೆ ಏನು ಸಂದೇಶ ಅಂದ್ರೆ ಈ ರೀತಿ ಆಗಬಾರ್ದು ಆಕ್ಚುಲಿ ಇವರು ಚುನಾಯಿತ ಪ್ರತಿನಿಧಿಗಳು ಅಲ್ಲಿ ಮಿಸ್ಬಿಹೇವ್ ಮಾಡೋದು ಸರಿಯಲ್ಲ ಇಲ್ಲಿ ಪಾರ್ಲಿಮೆಂಟ್ ಒಳಗೆ ಅವ್ರಿಗೆ ಕೊಡೋ ಶಿಕ್ಷಣ ಆಕ್ಚುಲಿ ಏನು ಗೊತ್ತು ವಾಟ್ ದ ರೂಲ್ಸ್ ಏಸ್ ಅಂದ್ರೆ ಸ್ಪೀಕರ್ ಅದವನು ಇತ್ಯರ್ಥ ಮಾಡಬೇಕು ರಾಜ್ಯ ಪಂಚಾಯತಿ ಮಾಡ್ಕೊಳ್ಬೇಕು ರೂಲಿಂಗ್ ಪಾರ್ಟಿ ಅವ್ರನ್ನ ಕರೆದು ಅಪೋಸಿಷನ್ ಪಾರ್ಟಿಯನ್ನು ಕರೆದು ಒಂದು ರಾಜ್ಯ ಪಂಚಾಯತಿಗೆ ಪ್ರಯತ್ನ ಈ ಸಲ ಒಂದು ಒಳ್ಳೆ ಪ್ರಯತ್ನ ಆಗಿಲ್ಲ ಸೀದಾ ಯಾವುದೇ ಇಂತ ನಾವು ಎಲ್ಲ ನಿಮ್ಮ ಮಾಧ್ಯಮಕ್ಕಾದ್ರೆ ಕೊಡ್ಬೇಕು ನೋಡಿದ್ದೇನೆ ಯಾವುದೇ ಒಂದು ಪ್ರಯತ್ನವನ್ನು ಸ್ಪೀಕರ್ ಮಾಡಿಲ್ಲ ಮುಂದೆ ಈ ರೀತಿ ಆಗ್ಬಾರ್ದು ಅಂತ ಹೇಳಿದೆ ಈಗಾಗಲೇ ಹೇಳಿದಾಗೆ ಚರಿತ್ರೆಯಲ್ಲಿ ಇದೊಂದು ಕೆಟ್ಟ ಸಂದೇಶ ಹೋಗಿರ್ತದೆ ಈ ರೀತಿ ಜನಗಳು ಏನ್ ಹೇಳ್ತಾರೆ ನಾವೇ ನಿಮ್ಮನ್ನು ಚುನಾಯಿಸಿ ಕಳಿಸಿಕೊಡ್ತೇವೆ ನೀವು ಹೋಗಿ ಸಸ್ಪೆಂಡ್ ಆಗಿ ಬರ್ತಾರೆ ಅಥವಾ ರೂಲಿಂಗ್ ಪಾರ್ಟಿ ಮೇಲೆ ಸಸ್ಪೆಂಡ್ ಮಾಡ್ತಾರೆ ಪ್ರತಿಪಕ್ಷಗಳಿಗೆ ಕೇಳೋದಕ್ಕೆ ಎಲ್ಲಾ ರೀತಿಯಲ್ಲೂ ಕೇಳೋದಕ್ಕೆ ಅವಕಾಶ ಇದೆ ಇಲ್ಲಿ ನಡೆದಿರ್ತಕ್ಕಂಥ ಈ ಪ್ರಕರಣಕ್ಕೆ ಒಂದೇ ಒಂದು ಏನಂತಂದ್ರೆ ಅಶಿಸ್ತಿನ ವರ್ತನೆ ಮತ್ತೆ ಸಭಾಪತಿಗಳ ನಿರ್ದೇಶನಗಳನ್ನ ಧಿಕ್ಕರಿಸಿ ಅಮಾನತಾಗಿದ್ದಾರೆ ಒಟ್ಟಾರೆ ಎರಡೂ ಕಡೆಗಳಲ್ಲೂ ಕೂಡ ಆರೋಪ ಪ್ರತ್ಯಾರೋಪ ಅಂತೂ ಇದೆ ಪ್ರತಿಭಟನೆಯ ಹಾದಿಯ ಅಸ್ತ್ರವನ್ನ ಪ್ರಯೋಗಿಸೋದಕ್ಕೆ ಕಾಂಗ್ರೆಸ್ ಮುಂದಾಗಿದೆ ಆದ್ರೆ ಈಗ ಜನ ಕೇಳ್ತಿರೋದೇನಂತಂದ್ರೆ ಈ ದಾಳಿಗೆ ಹಿಂದಿರೋರು ಯಾರು ಪ್ರತಿಯೊಂದು ಕೂಡ ತನಿಖೆ ಆಗ್ಬೇಕು ಅಂತ ಜನ ಕೇಳ್ತಾರೆ ಆದ್ರೆ ಇದನ್ನೇ ರಾಜಕೀಯ ಅಸ್ತ್ರವಾಗಿ ಪ್ರಯೋಗಿಸ್ತಾ ಹೋದ್ರೆ ಜನಕ್ಕೆ ಏನ್ ಸಂದೇಶ ಹೋಗುತ್ತೆ ಅನ್ನೋದು ಇಲ್ಲಿ ಪ್ರಮುಖ ಪ್ರಶ್ನೆಯಾಗುತ್ತೆ ಇದಾಗಿತ್ತು ಇವತ್ತಿನ ವಿಶೇಷ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.